ಟಿಬಿ ಡ್ಯಾಂ ಬೆನ್ನಲ್ಲೇ ರಾಜ್ಯದ ಇನ್ನುಳಿದ ಡ್ಯಾಂಗೂ ಕೂಡ ಕಂಟಕ ಎನ್ನಲಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ ನಂತರ ಕಾದಿದೆಯಾ ಹಾಗಾದ್ರೆ ಕಂಟಕ? ಮರಳುಗಾರಿಕೆ, ಗಣಿಗಾರಿಕೆ ಸ್ಥಳೀಯರಲ್ಲಿ ಭಯದ ಭೀತಿಯನ್ನ ಮೂಡಿಸ್ತಾ ಇದೆ. ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಅತಿ ಪುರಾತನ ಜಲಾಶಯಗಳು ಯಾವ ರೀತಿ ಸಮಸ್ಯೆಯಲ್ಲಿ ಸಿಲುಕಾಗ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಟಿಬಿ ಡ್ಯಾಂ ಬೆನ್ನಲ್ಲೇ ರಾಜ್ಯದ ಇನ್ನುಳಿದ ಡ್ಯಾಂಗಳಿಗೂ ಕೂಡ ಕಂಟಕ ಎದುರಾಗುತ್ತಾ ಹಾಗಾದ್ರೆ? ಕರ್ನಾಟಕದ ಸುಪ್ರಸಿದ್ಧ ಅಣೆಕಟ್ಟುಗಳು ಇದೆ. ಅದರಲ್ಲೂ ಮುಖ್ಯವಾಗಿ ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯಕ್ಕೆ 7 ದಶಕದಲ್ಲೇ ದೊಡ್ಡ ಸಮಸ್ಯೆ ಎದುರಾಗಿದೆ. ಅದೇ ತುಂಗಭದ್ರಾ ಡ್ಯಾಂಗೆ ಗೇಟ್ ಬ್ರೇಕ್ ಆಗಿರೋದು. ಆ ಘಟನೆ ಬೆನ್ನಲ್ಲೇ ಈಗ ಮತ್ತೊಂದು ಫಿಯರ್ ಕಾಡ್ತಾ ಇದೆ. ಯಾಕಂದ್ರೆ ಮರಳುಗಾರಿಕೆ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಇದನ್ನ ಮಾಡಿ ಮಾಡಿ ಸ್ಥಳೀಯರಲ್ಲಿ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಯಾವ್ಯಾವ ಜಲಾಶಯಗಳಿಗೆ ಕಂಟಕ ಎದುರಾಗ್ತಾ ಇದೆ? ಯಾವ್ಯಾವ ಡ್ಯಾಂಗೆ ಹಾಗಾದ್ರೆ ಭದ್ರತೆ ಇಲ್ಲದಂತಾಗ್ತಾ ಇದೆ? ಈ ರೀತಿಯಾದಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಈಗ ಟಿಬಿ ಡ್ಯಾಂಗೆ ಬಂದಿರುವಂತಹ ಪರಿಸ್ಥಿತಿಯನ್ನೇ ರೈತರು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನರು ಈಗ ಕಂಗಾಲಾಗ್ತಾ ಇದ್ದಾರೆ. ಅದರ ನಡುವೆನೆ ಉಳಿದಂತಹ ಜಲಾಶಯಗಳಿಗೂ ಏನಾದ್ರೂ ತೊಂದರೆ ತಕರಾರು ಆಗ್ತಾ ಇದೆಯಾ? ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಎಸ್ ಆಫ್ ಕೋರ್ಸ್ ಆಗ್ತಾ ಇದೆ. ಯಾಕಂದ್ರೆ ಹೆಚ್ಚೆಚ್ಚು ಮರಳುಗಾರಿಕೆ ಮಾಡ್ತಾ ಇದ್ದಾರೆ, ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಹಿಂಗ ಮಾಡಿದ್ರೆ ಇನ್ನು ಯಾವ ಜಲಾಶಯ ತಾನೇ ಉಳಿಯುತ್ತೆ? ಇದು ಅಣೆಕಟ್ಟಿನ ಸುರಕ್ಷತೆಯ ಕುರಿತು ಆತಂಕ ನಿರ್ಮಾಣ ಆಗ್ತಾ ಇದೆ. ಕೊಡಗಿನ ಹಾರಂಗಿ ಡ್ಯಾಂ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ನಡೀತಾ ಇದೆಯಂತೆ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ನಿಮ್ಮ ಖುಷಿಗೆ ನೂರಾರು ಜನರ ಪ್ರಾಣವನ್ನ ತೆಗಿಬೇಡಿ. ಇವತ್ತು ಅಣೆಕಟ್ಟಿನ ಸುರಕ್ಷತೆಯ ಕುರಿತು ಆತಂಕ, ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕೊಡಗಿನ ಹಾರಂಗಿ ಡ್ಯಾಂ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಇದರಿಂದ ಏನೇನೆಲ್ಲ ಅನಾಹುತಗಳು, ಅಪಾಯಗಳು ಸಂಭವಿಸಬಹುದು? ಹಾಗಾದ್ರೆ ಗಣಿಗಾರಿಕೆ ನಡೆಸೋದಕ್ಕೆ ಸರ್ಕಾರ, ಜಿಲ್ಲಾಡಳಿತಗಳು ಅನುಮತಿಯನ್ನ ಕೊಟ್ಟಿದೆ. ಹಾಗಾದ್ರೆ 100 ಅಡಿಗೂ ಹೆಚ್ಚು ಆಳದಲ್ಲಿ ಬಂಡಿಯನ್ನ ಸಿಗಿಸಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಪ್ರಕೃತಿಯ ವಿರುದ್ಧವಾಗಿ ನಡೆದ್ರೆ ಏನಾಗುತ್ತೆ ಅಂತ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಕಿಂಚಿತ್ತು ಅದ್ರ ಬಗ್ಗೆ ಗಮನ ಹರಿಸ್ತಾರ? ಇಲ್ಲ. ಅವರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಯಾರು ಸತ್ರಿ ಏನು? ಹೊಡಿರೋ ಬಂಡೆ, ಹೂಳೆತ್ರಿ ಮರಳ, ಇಷ್ಟೇ ಆಗ್ತಾ ಇರೋದು ರಾಜ್ಯದಲ್ಲಿ. ನಾವು ಬಡ್ಕೊಂಡು ಸಾಕಾಗಬೇಕಷ್ಟೇ. ಒಟ್ಟಾರೆಯಾಗಿ ಇಲ್ಲಿ ಏನು ಕರ್ನಾಟಕದ ಸುಪ್ರಸಿದ್ಧ 7 ಅಣೆಕಟ್ಟುಗಳಿದೆ ಹೇಳ್ಕೊಳ್ಳೋಕೆ ನಮ್ದ್ರಲ್ಲಿ. KRS, ಅದೇನು ಕರ್ನಾಟಕ ಕೃಷ್ಣಸಾಗರ ಅಣೆಕಟ್ಟಾಗಿರ್ಬೋದು, ತುಂಗಭದ್ರಾ ಅಣೆಕಟ್ಟಾಗಿರ್ಬೋದು, ವಾಣಿ ವಿಲಾಸ ಸಾಗರ ಆಗಿರ್ಬೋದು, ಸೂಪಾ ಅಣೆಕಟ್ಟಾಗಿರ್ಬೋದು, ಆಲಮಟ್ಟಿ ಅಣೆಕಟ್ಟು, ಹೇಮಾವತಿ ಅಣೆಕಟ್ಟು, ಕಬಿನಿ ಅಣೆಕಟ್ಟು ಸೇರಿದಂತೆ ಈ ಅಣೆಕಟ್ಟುಗಳು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಅಣೆಕಟ್ಟುಗಳು. ಇವುಗಳನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಯಾರೋ ಆರ್ಡ್ರು ಪಾಸ್ ಮಾಡ್ತಾರೆ, ಅಲ್ಲಿ ಆರ್ಡ್ರು ಪಾಸ್ ಮಾಡಿದ್ದೇ ಬೇರೆ, ಇಲ್ಲಿ ಆಗೋದೇ ಬೇರೆ. ಕೊಡಗಿನ ಹಾರಂಗಿ ಡ್ಯಾಮ್ನಲ್ಲೂ ಕೂಡ ಅದೇ ರೀತಿಯಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಕುಶಾಲನಗರ ವ್ಯಾಪ್ತಿಯ ಸರ್ಕಾರಿ ಜಾಗದಲ್ಲಿ ಗಣಿಗಾರಿಕೆ ಆಗ್ತಾ ಇರುವಂಥದ್ದು. ಗಣಿಗಾರಿಕೆಯನ್ನ ನಡೆಸೋದಕ್ಕೆ ಸರ್ಕಾರ ಹಾಗೆ ಅಲ್ಲಿನ ಜಿಲ್ಲಾಡಳಿತ ಮಂಡಳಿ ಈಗಾಗಲೇ ಅಪ್ರೂವನ್ನ ಕೊಟ್ಟಿರೋದ್ರಿಂದಲೇ ಮುಂದಿನ ದಿನಗಳಲ್ಲಿ ಆಗುವಂತಹ ಅವಘಡಕ್ಕೆ ಇವರೇ ಮೂಲ ಕಾರಣ ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಪ್ರವಾಸ ಅಂತಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಗಿರಿಧಾಮಗಳಾಗಿರ್ಬೋದು, ಬೀಚ್ಗಳು, ದೇವಾಲಯಗಳು ಇತ್ಯಾದಿಗಳು ಬರುತ್ತೆ. ಇವು ಪ್ರವಾಸೋದ್ಯಮದ ಸಾಮಾನ್ಯವಾದಂಥ ಆಯ್ಕೆಗಳಾಗಿರುತ್ತೆ. ಆದರೆ ಜಲಾಶಯಗಳು ಮತ್ತು ಹಿನ್ನೀರಿನ ಸ್ಥಳಗಳಿಗೆ ಭೇಟಿ ಕೊಡೋದು ಅತ್ಯಂತ ಆಸಕ್ತಿದಾಯಕ ವಿಷಯಗಳು. ಆದರೆ ಅಣೆಕಟ್ಟಿಗೆ ಪ್ರವಾಸ ಮಾಡೋದು ಅಂದರೆ ಸ್ವಲ್ಪ ವಿಭಿನ್ನವಾದ ವಿಷಯ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಅಂತಹ ಹಲವಾರು ಅಣೆಕಟ್ಟುಗಳಿದೆ. ಆ ಅಣೆಕಟ್ಟುಗಳು
ಪ್ರಾಚೀನ ಕಾಲದ ಅಣೆಕಟ್ಟುಗಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. KRS ಅಣೆಕಟ್ಟಾಗಿರ್ಬೋದು, ಆಲಮಟ್ಟಿ ಅಣೆಕಟ್ಟು ಆಗಿರ್ಬೋದು, ತುಂಗಭದ್ರಾ ಅಣೆಕಟ್ಟಾಗಿರ್ಬೋದು, ವಾಣಿ ವಿಲಾಸ ಸಾಗರ, ಸೂಪಾ ಅಣೆಕಟ್ಟು, ಹೀಗೆ ಹೇಮಾವತಿ ಅಣೆಕಟ್ಟು ಸೇರಿದಂತೆ ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಅಣೆಕಟ್ಟುಗಳಿದೆ. ಅವುಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರದು. ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ನಮಗೆ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಆಗಿನ ಕಾಲದಲ್ಲೇ ಬಲಿದಾನ ಆಗೋಗ್ಬಿಟ್ಟಿದೆ ಇವಕ್ಕೆಲ್ಲ. ಅಷ್ಟು ಹೋರಾಡಿ ಬೆವರು ಸುರಿಸಿ ರಕ್ತ ಸುರಿಸಿ ಕಟ್ಟಿರುವಂತಹ ಅಣೆಕಟ್ಟುಗಳಿದು. ಅಷ್ಟು ಸಾಮಾನ್ಯವಾಗಿ ಕಟ್ಟಿರುವಂತಹ ಅಣೆಕಟ್ಟುಗಳಲ್ವೇ ಅಲ್ಲ. ನಾವು ಅದನ್ನು ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈಗ ಅವರು ಅಷ್ಟು ಕಷ್ಟಪಟ್ಟು ನಮಗೆ ಒಳ್ಳೆಯದಾಗಲಿ, ನಮ್ಮ